أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ತಬೂಕ್ ಪ್ರಯಾಣದ ಕುರಿತು ಲಭ್ಯವಿರುವ ಹೆಚ್ಚಿನ ವಿವರಗಳನ್ನು ಇಂದು ನಾನು ವಿವರಿಸುತ್ತೇನೆ. ಹಿಂದಿನ ಖುತಬಗಳಲ್ಲಿ ವಿವರಿಸಿದಂತೆ ಕೆಲವು ಕಪಟ ವಿಶ್ವಾಸಿಗಳು ವಿವಿಧ ನೆಪಗಳನ್ನು ಹೇಳಿ ಯುದ್ಧಕ್ಕೆ ಹೋಗಲು ನಿರಾಕರಿಸಿದರು. ಆದರೆ ಮದೀನಕ್ಕೆ ಹಿಂತಿರುಗಿದ ನಂತರವೂ ಕಪಟ ವಿಶ್ವಾಸಿಗಳು ಮುಸ್ಲಿಮರ ಜೊತೆ ಹೋಗದಿರುವುದಕ್ಕೆ ನೆಪಗಳು ಮತ್ತು ಸಬೂಬುಗಳನ್ನು ಹೇಳಿದ್ದು ಕಂಡುಬರುತ್ತದೆ. ಪವಿತ್ರ ಕುರಾನಿನಲ್ಲಿಯೂ ಇದರ ಉಲ್ಲೇಖವಿದೆ. ಪ್ರಯಾಣದಿಂದ ಮದೀನಕ್ಕೆ ಹಿಂತಿರುಗುವಾಗ ಮೊದಲು ಮಸೀದಿಗೆ ಹೋಗಿ 2 ರಕಾತ್ ನಮಾಜ್ ಸಲ್ಲಿಸುವುದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ರೂಢಿಯಾಗಿತ್ತು. ಅದರಂತೆ ನಫಲ್ ನಮಾಜನ್ನು ಅನುಷ್ಠಿಸಿದ ನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಸೀದಿಯಲ್ಲಿಯೇ ಕುಳಿತುಕೊಂಡರು. ಜನರು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಭೇಟಿಯಾಗಲು ಬರಲಾರಂಭಿಸಿದರು. ಅದೇ ರೀತಿ ತಮ್ಮ ಈಮಾನಿನ ದುರ್ಬಲತೆಯಿಂದ ಅಥವಾ ಕಪಟತನದಿಂದ ಯುದ್ಧಕ್ಕೆ ಹೋಗದಿದ್ದವರು ಕೂಡ ಬರಲಾರಂಭಿಸಿದರು. ಈ ಜನರು ಸುಮಾರು 80 ಮಂದಿ ಇದ್ದರು ಎಂದು ಚರಿತ್ರೆಗಾರರು ಹೇಳುತ್ತಾರೆ. ಆದರೆ ಅದಕ್ಕಿಂತ ಹೆಚ್ಚಿನ ಜನರಿದ್ದರು ಎಂದು ಕೆಲವು ವರದಿಗಳಿಂದ ತಿಳಿದುಬರುತ್ತದೆ. ಅಂಥವರ ಬಾಹ್ಯ ನೆಪಗಳನ್ನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಪ್ಪಿಕೊಂಡು ಅವರಿಂದ ನಿಷ್ಠೆಯ ಪ್ರತಿಜ್ಞೆಯನ್ನು ಪಡೆದುಕೊಂಡು ಅವರಿಗಾಗಿ ಕ್ಷಮೆಯೇ ಪ್ರಾರ್ಥನೆ ಮಾಡಿದರು. ಅವರ ಅಂತರಂಗದ ಸಂಗತಿಯನ್ನು ಅಲ್ಲಾಹನಿಗೆ ಬಿಟ್ಟರು. ಆದರೆ ಈ ಕಪಟಿ ವಿಶ್ವಾಸಿಗಳ ಈ ಅಪರಾಧವು ಕ್ಷಮಿಸಲಾಗದ್ದು ಆಗಿತ್ತು. ಆದ್ದರಿಂದ ಅಲ್ಲಾಹನು ಅವರ ಬಗ್ಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ದಿವ್ಯವಾಣಿ ಮೂಲಕ ತಿಳಿಸಿದನು. ಅವರು ಎಷ್ಟು ಕೊಳಕು ಜನರು ಎಂದರೆ ಅಲ್ಲಾಹನು ಇನ್ನು ಮುಂದೆ ಅವರ ಮೇಲೆ ಎಂದಿಗೂ ಸಂತುಷ್ಟನಾಗಲಾರನು ಎಂದು ಅಲ್ಲಾಹನು ಹೇಳಿದ್ದನು. ಅಲ್ಲಾಹನು ಈ ಜನರ ಕುರಿತು ಸೂರಾ ತೌಬದಲ್ಲಿ ತಿಳಿಸಿಕೊಟ್ಟನು. ತಬೂಕ್ ಯುದ್ಧದಿಂದ ಹಿಂದೆ ಉಳಿದ ಈ ಜನರ ಕುರಿತು ಅಲ್ಲಾಹನು ತನ್ನ ತೀವ್ರ ಅಸಂತುಷ್ಟಿಯನ್ನು ವ್ಯಕ್ತಪಡಿಸಿದನು. ಈ ಜನರನ್ನು ಅಧರ್ಮಿಗಳೆಂದು ಘೋಷಿಸಿದನು. ಇವರಿಗಾಗಿ ಜನಾಜಾ ನಮಾಜ್ ನಿರ್ವಹಿಸುವುದನ್ನು ಮತ್ತು ಇವರ ಸಮಾಧಿಯ ಮುಂದೆ ನಿಂತು ದುವಾಗಳನ್ನು ಅಲ್ಲಾಹನು ನಿಷೇಧಿಸಿದನು. ಮಾತ್ರವಲ್ಲ, ಇನ್ನು ಮುಂದೆ ಇವರು ಯಾವುದೇ ಯೋಜನೆಯಲ್ಲಿ ಭಾಗವಹಿಸುವುದರಿಂದ ಮತ್ತು ಯಾವುದೇ ಯುದ್ಧದಲ್ಲಿ ಪಾಲ್ಗೊಳ್ಳುವುದರಿಂದ ತಡೆಯಲಾಯಿತು. 4 ವಿಧದ ಜನರು ತಬೂಕ್ ಯುದ್ಧದಿಂದ ಹಿಂದೆ ಉಳಿದಿದ್ದರು. 1. ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಆದೇಶದ ಮೇರೆಗೆ ಯಾವುದಾದರೂ ಕರ್ತವ್ಯವನ್ನು ನಿರ್ವಹಿಸಲಿಕ್ಕಾಗಿ ಹಿಂದೆ ಉಳಿದ ಅದೃಷ್ಟವಂತರು. ಉದಾಹರಣೆಗೆ ಹಜರತ್ ಅಲಿ ರಜಲಾನ್ಹು, ಇಬ್ನು ಮಕ್ತೂಮ್ ರಜಲಾನ್ಹು ಮತ್ತು ಮೊಹಮ್ಮದ್ ಬಿನ್ ಮಸ್ಲಮಾ ರಜಲಾನ್ಹು ಮುಂತಾದವರು. 2ನೇದಾಗಿ ನಿಸ್ಸಹಾಯಕರು, ರೋಗಿಗಳು, ದುರ್ಬಲರು ಅಥವಾ ಕಡು ಬಡವರಾಗಿದ್ದವರು. ಅವರ ಬಳಿ ಯಾತ್ರೆಗೆ ಬೇಕಾಗಿರುವ ಸವಾರಿ ಮೃಗಗಳು ಇದ್ದಿರಲಿಲ್ಲ. ಅವರು ಪ್ರತಿ ಹೆಜ್ಜೆಯಲ್ಲೂ ನಮ್ಮೊಂದಿಗಿದ್ದರು ಎಂದು ಅವರ ಬಗ್ಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದರು. 3ನೇದಾಗಿ ಕಪಟ ವಿಶ್ವಾಸಿಗಳು. ಇವರ ವರ್ತನೆಯನ್ನು ತೀವ್ರವಾಗಿ ಖಂಡಿಸಲಾಯಿತು ಮತ್ತು ಪವಿತ್ರ ಕುರಾನಿನಲ್ಲಿ ಅವರ ಮೇಲೆ ಅಲ್ಲಾಹನ ಶಾಶ್ವತವಾದ ಕೋಪ ಮತ್ತು ಕಠಿಣ ಶಿಕ್ಷೆ ಇದೆ ಎಂಬ ಆದೇಶ ಅವತೀರ್ಣವಾಯಿತು. 4ನೇದಾಗಿ ಆಲಸ್ಯ ಅಥವಾ ಸುಸ್ತಿಯ ಕಾರಣದಿಂದ ಹಿಂದೆ ಉಳಿದವರು. ಇವರಲ್ಲಿ 3 ಸಹಾಬಿಯರು ವಿಶೇಷವಾಗಿ ಉಲ್ಲೇಖನೀಯರು. ಅವರು ಹಜರತ್ ಕಾಬ್ ಬಿನ್ ಮಾಲಿಕ್ ರಜಲಾನ್ಹು, ಹಜರತ್ ಮುರಾರಾ ಬಿನ್ ರಬಿ ರಜಲಾನ್ಹು ಮತ್ತು ಹಜರತ್ ಹಿಲಾಲ್ ಬಿನ್ ಉಮಯ್ಯ ರಜಲಾನ್ಹು. ಈ 3 ಸಹಾಬಿಯರ ಬಗ್ಗೆ ಪವಿತ್ರ ಕುರಾನ್ನಲ್ಲಿ ಆಯತ್ ಕೂಡ ಅವತೀರ್ಣವಾಯಿತು. ಅಲಸ್ಸಲಾಸತಲ್ಲಜೀನ ಖುಲ್ಲಿಫು ಅಂದರೆ ಹಿಂದೆ ಉಳಿದುಬಿಟ್ಟಿದ್ದ ಆ 3. ಇವರ ಘಟನೆಯ ವಿವರಣೆ ಈ ರೀತಿಯಾಗಿದೆ. ಬುಖಾರಿಯ ಒಂದು ವರದಿಯಲ್ಲಿ ಹಜರತ್ ಕಾಬ್ ಬಿನ್ ಮಾಲಿಕ್ ರಜಲಾನ್ಹು ಸ್ವತಃ ಈ ಇಡೀ ಘಟನೆಯನ್ನು ವಿವರಿಸಿದ್ದಾರೆ. ಅವರು ಹೇಳುತ್ತಾರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರಯಾಣದ ತಯಾರಿ ಆರಂಭಿಸಿದರು ಮತ್ತು ಅವರೊಂದಿಗೆ ಮುಸ್ಲಿಮರು ಸಹ ತಯಾರಿ ಆರಂಭಿಸಿದರು. ನಾನು ಕೂಡ ಹೋಗಲು ದೃಢವಾದ ತೀರ್ಮಾನ ಮಾಡಿದ್ದೆ. ಆದರೆ ಸುಸ್ತಿಯ ಕಾರಣ ತಯಾರಿ ಆಗುತ್ತಿರಲಿಲ್ಲ. ನಾನು ನಾಳೆ ನಾಳಿದ್ದು ಎಂದು ಯೋಚಿಸುತ್ತಲೇ ಇದ್ದೆ. ಅಷ್ಟರಲ್ಲಿ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ಬೆಳಿಗ್ಗೆ
ಹೊರಟು ಹೋದರು. ನನ್ನ ಪ್ರಯಾಣದ ಸಿದ್ಧತೆಗಳಲ್ಲಿ ನಾನು ಏನನ್ನೂ ಮುಗಿಸಿರಲಿಲ್ಲ. ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೋದ ಒಂದೆರಡು ದಿನಗಳಲ್ಲಿ ನಾನು ತಯಾರಿ ಮಾಡಿಕೊಂಡು ಸೇನೆಯನ್ನು ಸೇರಿಕೊಳ್ಳುತ್ತೇನೆ ಎಂದು ನಾನು ಅಂದುಕೊಂಡೆ. ಇದೇ ಪರಿಸ್ಥಿತಿ ಮುಂದುವರಿಯಿತು. ಅಷ್ಟರಲ್ಲಿ ವೇಗವಾಗಿ ಪ್ರಯಾಣ ಮಾಡುತ್ತಾ ಮುಸ್ಲಿಮರ ಸೇನೆ ಬಹಳ ಮುಂದಕ್ಕೆ ಹೋಗಿಬಿಟ್ಟಿತ್ತು. ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದೀನದಿಂದ ಹೊರಟು ಹೋದ ನಂತರ ನಾನು ಜನರ ನಡುವೆ ಹೊರಗೆ ಹೋಗಿ ಸುತ್ತಾಡುವಾಗಲೆಲ್ಲ ಕಾಪಟ್ಯ ಹೊಂದಿರುವ ವ್ಯಕ್ತಿಗಳು ಅಥವಾ ದುರ್ಬಲ ವ್ಯಕ್ತಿಗಳನ್ನು ಮಾತ್ರ ಕಾಣುತ್ತಿದ್ದೆ. ಇದು ನನ್ನನ್ನು ದುಃಖಿಸಿತ್ತು. ನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಿಂತಿರುಗುತ್ತಿದ್ದಾರೆ ಎಂಬ ಸುದ್ದಿ ನನಗೆ ತಲುಪಿದಾಗ ನನಗೆ ಚಿಂತೆ ಶುರುವಾಯಿತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಅಸಂತುಷ್ಟಿಯಿಂದ ನಾಳೆ ನಾನು ಹೇಗೆ ಪಾರಾಗಲಿ ಎಂಬುದರ ಬಗ್ಗೆ ನಾನು ಸುಳ್ಳು ನೆನಪುಗಳನ್ನು ಯೋಚಿಸಲು ತೊಡಗಿದೆ. ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಲುಪಿದ್ದಾರೆ ಎಂದು ಹೇಳಲಾದಾಗ ನನ್ನ ಹೃದಯದಿಂದ ಎಲ್ಲ ಸುಳ್ಳು ವಿಚಾರಗಳು ಮಾಯವಾದವು. ಸುಳ್ಳು ಮಾತುಗಳಿಂದ ನಾನು ಎಂದಿಗೂ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಕೋಪದಿಂದ ಪಾರಾಗಲು ಸಾಧ್ಯವಿಲ್ಲ ಎಂದು ನನಗೆ ಮನದಟ್ಟಾಯಿತು. ಆದ್ದರಿಂದ ನಾನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರೊಡನೆ ಸತ್ಯವನ್ನೇ ಹೇಳಲು ನಿರ್ಧರಿಸಿದೆ. ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಂದಾಗ ಹಿಂದೆ ಉಳಿದ ಜನರು ಅವರ ಬಳಿಗೆ ಬಂದರು ಮತ್ತು ನೆಪೆ ಹೇಳಲು ಪ್ರಮಾಣ ಮಾಡಲು ಪ್ರಾರಂಭಿಸಿದರು. ಇಂತಹ ಜನರು 80ಕ್ಕಿಂತ ಹೆಚ್ಚಿದ್ದರು. ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜನರ ಬಾಹ್ಯ ನೆಪಗಳನ್ನು ಒಪ್ಪಿಕೊಂಡು ಅವರಿಂದ ಬಯ್ಯತ್ ಪಡೆದುಕೊಂಡರು. ನಂತರ ನಾನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಬಳಿಗೆ ಬಂದೆ. ನಾನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ಸಲಾಂ ಹೇಳಿದಾಗ ಅವರು ಬೇಸರಗೊಂಡ ವ್ಯಕ್ತಿಯಂತೆ ಮಂದಹಾಸ ಬೀರಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇಳಿದರು, ನಿನ್ನನ್ನು ಹಿಂದೆ ಇರಿಸಿದ ವಿಷಯ ಯಾವುದು? ನೀನು ಸವಾರಿ ಮೃಗವನ್ನು ಖರೀದಿಸಿರಲಿಲ್ಲವೇ? ನಾನು ಹೇಳಿದೆ, ಅಲ್ಲಾಹನಾಣೆ, ನಾನು ನಿಮ್ಮ ಹೊರತಾಗಿ ಈ ಲೋಕದ ಜನರಲ್ಲಿ ಬೇರೆ ಯಾರೊಂದಿಗಾದರೂ ಕುಳಿತಿದ್ದರೆ ನಾನು ನೆಪೆ ಹೇಳಿ ಖಂಡಿತವಾಗಿಯೂ ಅವರ ಕೋಪದಿಂದ ಪಾರಾಗುತ್ತಿದ್ದೆ ಎಂದು ನಾನು ಭಾವಿಸುತ್ತೇನೆ. ನನಗೆ ಚೆನ್ನಾಗಿ ಮಾತನಾಡಲು ಗೊತ್ತು. ಆದರೆ ಅಲ್ಲಾಹನಾಣೆ, ನಾನು ಇಂದು ನಿಮ್ಮೊಡನೆ ಯಾವುದಾದರೂ ಸುಳ್ಳು ಹೇಳಿದರೆ ನೀವು ನನ್ನ ಬಗ್ಗೆ ಸಂತೃಪ್ತರಾಗುವಿರಿ. ಆದರೆ ಅಲ್ಲಾಹನು ಶೀಘ್ರದಲ್ಲೇ ನಿಮ್ಮನ್ನು ನನ್ನ ಕುರಿತು ಕೋಪಗೊಳ್ಳುವಂತೆ ಮಾಡುವನು. ಆದರೆ ಒಂದು ವೇಳೆ ನಾನು ನಿಮ್ಮೊಡನೆ ಸತ್ಯವನ್ನು ಹೇಳಿದರೆ ಅದರಿಂದ ನೀವು ನನ್ನ ಮೇಲೆ ಅಸಂತುಷ್ಟರಾದರೂ ಕೂಡ ಅಲ್ಲಾಹನು ನನ್ನನ್ನು ಕ್ಷಮಿಸುವನು ಎಂಬ ಭರವಸೆಯನ್ನು ನಾನು ಹೊಂದಿದ್ದೇನೆ. ಅಲ್ಲಾಹನಾಣೆ, ನನಗೆ ಯಾವುದೇ ನೆಪವಿರಲಿಲ್ಲ. ಅಲ್ಲಾಹನಾಣೆ, ನಾನು ನಿಮ್ಮಿಂದ ಹಿಂದೆ ಉಳಿದ ಆ ಸಮಯದಲ್ಲಿ ಇದ್ದಷ್ಟು ಆರೋಗ್ಯವಂತನಾಗಿ ಎಂದೂ ಇರಲಿಲ್ಲ. ಅಲ್ಲಾಹನಾಣೆ, ನನಗೆ ಯಾವುದೇ ನೆಪವಿರಲಿಲ್ಲ. ಅಲ್ಲಾಹನಾಣೆ, ನಾನು ನಿಮ್ಮಿಂದ ಹಿಂದೆ ಉಳಿದ ಆ ಸಮಯದಲ್ಲಿ ಇದ್ದಷ್ಟು ಆರೋಗ್ಯವಂತನಾಗಿ ಎಂದೂ ಇರಲಿಲ್ಲ. ಇದನ್ನು ಕೇಳಿ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನೀನು ಸತ್ಯವನ್ನು ಹೇಳಿರುವೆ. ಎದ್ದೇಳು, ಹೋಗು. ಅಲ್ಲಾಹನು ನಿನ್ನ ಬಗ್ಗೆ ಯಾವುದಾದರೂ ತೀರ್ಪನ್ನು ನೀಡುವ ತನಕ ಕಾಯುತ್ತಿರು. ನಾನಲ್ಲದೆ ಮುರಾರಾ ಬಿನ್ ರಬಿಯಾ ಉಮರಿ ರಜಿಲಾನ್ಹು ಮತ್ತು ಹಿಲಾಲ್ ಬಿನ್ ಉಮಯ್ಯ ರಜಿಲಾನ್ಹು ಕೂಡ ನಾನು ಹೇಳಿದ್ದನ್ನೇ ಹೇಳಿದರು ಮತ್ತು ಅವರಿಗೂ ನನಗೆ ಸಿಕ್ಕ ಉತ್ತರವೇ ಸಿಕ್ಕಿತು. ಇದೇ ವೇಳೆ ಗಸ್ಸಾನಿನ ಅರಸನ ಕಡೆಯಿಂದ ನನಗೆ ಒಂದು ಪತ್ರ ಬಂದಿತ್ತು. ಅದರಲ್ಲಿ ಹೀಗೆ ಬರೆಯಲಾಗಿತ್ತು, ನಿಮ್ಮ ಸಹಚರರು ನಿಮ್ಮೊಂದಿಗೆ ಕಠಿಣವಾಗಿ ನಡೆದುಕೊಂಡು ನಿಮ್ಮನ್ನು ಒಬ್ಬಂಟಿಯಾಗಿ ಬಿಟ್ಟಿದ್ದಾರೆ ಎಂದು ನನಗೆ ಸುದ್ದಿ ತಲುಪಿದೆ. ನಿಮಗೆ ಅವಮಾನವಾಗುವ ಮತ್ತು ನಿಮ್ಮನ್ನು ವ್ಯರ್ಥಗೊಳಿಸುವ ಗ್ರಹದಲ್ಲಿ ದೇವನು ನಿಮ್ಮನ್ನು ಹುಟ್ಟಿಸಿಲ್ಲ. ನೀವು ನಮ್ಮ ಬಳಿಗೆ ಬನ್ನಿರಿ, ನಾವು ನಿಮ್ಮನ್ನು ಆದರಿಸುತ್ತೇವೆ. ನಾನು ಈ ಪತ್ರವನ್ನು ಓದಿದಾಗ ಈ ಪತ್ರ ಮತ್ತೊಂದು ಸತ್ವ ಪರೀಕ್ಷೆಯಾಗಿದೆ ಎಂದು ನಾನು ಹೇಳಿದೆ. ನಾನು ಆ ಪತ್ರವನ್ನು ತೆಗೆದುಕೊಂಡು ಒಲೆಯ ಕಡೆಗೆ ಹೋಗಿ ಅದಕ್ಕೆ ಎಸೆದೆ. 50 ರಾತ್ರಿಗಳಲ್ಲಿ 40 ರಾತ್ರಿಗಳು ಕಳೆದು ಹೋದಾಗ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ದೂತರು ನನ್ನ ಬಳಿಗೆ ಬಂದು ಹೀಗೆ ಹೇಳಿದರು, ನೀವು ನಿಮ್ಮ ಪತ್ನಿಯಿಂದ ದೂರವಿರಲು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಿದ್ದಾರೆ. ನಾನು ಅವಳಿಗೆ ತಲಾಖ್ ನೀಡಬೇಕೇ ಎಂದು ನಾನು ಕೇಳಿದೆ. ದೂತ ಹೇಳಿದ, ಅವಳಿಂದ ದೂರವಿರಿ ಮತ್ತು ಅವಳ ಹತ್ತಿರ ಹೋಗಬೇಡಿ. ಇದೇ ಸಂದೇಶವನ್ನು ಇತರ 2 ಸಹಾಬಿಯರಿಗೂ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಲುಪಿಸಿದರು. 50ನೇ ರಾತ್ರಿ ಬೆಳಿಗ್ಗೆ ಫಜ್ರ್ ನಮಾಜ್ ಸಲ್ಲಿಸಿದ ನಂತರ ನಾನು ನನ್ನ ಮನೆಯ ಮೇಲ್ಛಾವಣಿಗಳಲ್ಲಿ ಒಂದರ ಮೇಲೆ ಕುಳಿತಿದ್ದೆ. ಅಲ್ಲಾಹನು ಪವಿತ್ರ ಕುರಾನಿನಲ್ಲಿ ಪ್ರಸ್ತಾಪಿಸಿದ ಸ್ಥಿತಿಯಲ್ಲೇ ನಾನು ಕುಳಿತಿದ್ದೆ. ಅಂದರೆ ನನ್ನ ಮೇಲೆ ನನ್ನ ಜೀವವೇ ಸಂಕುಚಿತಗೊಂಡಂತೆ ಇತ್ತು ಹಾಗೂ ಭೂಮಿಯು ವಿಸ್ತಾರವಾಗಿದ್ದರೂ ನನ್ನ ಮೇಲೆ ಇಕ್ಕಟ್ಟಾಗಿದ್ದಂತೆ ಇತ್ತು. ಅದೇ ವೇಳೆ ನಾನೊಬ್ಬ ಕರೆಯುವವನು ಹೀಗೆ ಹೇಳುವುದನ್ನು ಕೇಳಿದೆ, ಎಲೈ ಕಾಬ್ ಬಿನ್ ಮಾಲಿಕ್, ನಿಮಗೆ ಶುಭ ಸಮಾಚಾರ. ಇದನ್ನು ಆಲಿಸಿ ನಾನು ಸುಜೂದು ಮಾಡುತ್ತಾ ಬಿದ್ದುಬಿಟ್ಟೆ ಮತ್ತು ಸಂಕಟವು ದೂರವಾಯಿತು ಎಂದು ನನಗೆ ಗೊತ್ತಾಯಿತು. ಇದನ್ನು ಕೇಳಿ ಎಲ್ಲರೂ ನಮಗೆ ಶುಭಾಶಯ ಅರ್ಪಿಸಲು ಪ್ರಾರಂಭಿಸಿದರು. ನಾನು ಮಸೀದಿಯನ್ನು ತಲುಪಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ಅಸ್ಸಲಾಮು ಅಲೈಕುಮ್ ಎಂದು ಹೇಳಿದಾಗ ಅವರ ಮುಖವು ಸಂತೋಷದಿಂದ ಹೊಳೆಯುತ್ತಿತ್ತು ಮತ್ತು ಅವರು ಹೀಗೆ ಹೇಳಿದರು, ನಿಮಗೆ ಸುವಾರ್ತೆ. ನಿಮ್ಮ ತಾಯಿ ನಿಮಗೆ ಜನ್ಮ ನೀಡಿದ ನಂತರ ನೀವು ಕಳೆದ ದಿನಗಳಲ್ಲಿ ಅತ್ಯಂತ ಸಂತೋಷದ ದಿನವು ಇದಾಗಿತ್ತು. ನಾನು ಕೇಳಿದೆ, ಯಾ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಇದು ನಿಮ್ಮ ಕಡೆಯಿಂದ ಇರುವ ಶುಭ ಸಮಾಚಾರವೇ ಅಥವಾ ಇದು ಅಲ್ಲಾಹನ ಕಡೆಯಿಂದಲೇ? ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನನ್ನ ಕಡೆಯಿಂದಲ್ಲ, ಇದು ಅಲ್ಲಾಹನ ಕಡೆಯಿಂದಲೇ. ಇದರ ಉಳಿದ ಭಾಗವನ್ನು ಹಜರತ್ ಮುಸ್ಲಿಮ್ ಮೌದ್ ರಜಿಯಲ್ಲಾಹು ಅನ್ಹು ತಮ್ಮದೇ ಶೈಲಿಯಲ್ಲಿ ವಿವರಿಸಿದ್ದಾರೆ. ಅದನ್ನು ಇನ್ಶಾ ಅಲ್ಲಾ ಮುಂದಿನ ಬಾರಿ ವಿವರಿಸುತ್ತೇನೆ.
الحمد لله نحمده ونستعينه ونستغفره ونؤمن به ونتوكل عليه ونعوذ بالله من شرور أنفسنا ومن سيئات أعمالنا من يهده الله فلا مضل له ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون اذكروا الله يذكركم وادعوه يستجب لكم ولذكر الله أكبر